Genuine is the first time. Really, ಫಸ್ಟ್ ಟೈಮ್ ಜಾನರ್ ಮಾಡಿದ್ದಾರೆ. ಇಟ್ಸ್ ಅ ಹಾರರ್ ಜಾನರ್ ಆ್ಯಂಡ್ ಪ್ರಜ್ವಲನ್ನ ಈ ಥರ ಒಂದು ಪಾತ್ರದಲ್ಲಿ ನೋಡೋದು ನನಗೆ ಸ್ವಲ್ಪ ಶಾಕಿಂಗ್ ಆಗಿ ಅನಿಸ್ತು. ಆ್ಯಕ್ಟಿಂಗ್ ಎಸ್ಪೆಷಲಿ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮೋನೋ ಆ್ಯಕ್ಟಿಂಗ್ ಥರ ಇದೆ. ಇದು ಎಂಟೈರ್ ಫಿಲ್ಮ್ ಇಸ್ ಆನ್ ಹಿಸ್ ಶೋಲ್ಡರ್ಸ್. ದಯವಿಟ್ಟು ಬಂದು ಈ ಎಕ್ಸ್ಪೀರಿಯನ್ಸ್ನ ಅಜ್ನೀಶ್ ಅವ್ರದ್ದು ಮ್ಯೂಸಿಕ್, ಓ ಮೈ ಗಾಡ್, ಆ ಒಂದು ಸೀನ್ಗೆ ಆ ಒಂದು ಕುತೂಹಲ ಆಗಲಿ, ಇಲ್ಲಾಂದರೆ ಆ ಒಂದು ಹಾರರ್ ಎಲಿಮೆಂಟ್ನ ಹೇಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ, ಆ ಇಬ್ಬರು ಹೀರೋಸ್ ಇದ್ದಾರೆ, ಪ್ರಜ್ವಲ್ ಅವರು ಆ್ಯಂಡ್ ಅಜ್ನೀಶ್. ಸೊ ದಯವಿಟ್ಟು ಬಂದು ನೋಡಿ, ಥಿಯೇಟರಲ್ಲೇ ಬಂದು ನೋಡಿ. ಬಹುತೇಕ ಸೀನ್ಸ್ಗಳಲ್ಲಿ ಅವರೊಬ್ಬರೇ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾಗಿರೋದು. ಹೌದು, ಸಿ ಇಟ್ಸ್ ದ ಫಸ್ಟ್ ಟೈಮ್ ಇಟ್ಸ್ ಅ ಹಾರರ್ ಟೈಪ್ ಲುಕ್. ಸೊ ಕೆಲವು ಸತಿ ಅರ್ಥ ಆಗಲ್ಲ, ಅದಕ್ಕೆ 2 ಸತಿ ಬಂದು ನೋಡಬೇಕಾಗಿರುತ್ತೆ. ಬಿಕಾಸ್ ದಿಸ್ ಕೈಂಡ್ ಆಫ್ ಅ ಕಾನ್ಸೆಪ್ಟ್ ಹಸ್ ನೆವರ್ ಬಿನ್ ಡನ್ ಬಿಫೋರ್. ಸೊ ಪ್ಲೀಸ್ ನಿಮಗೆ ನೋಡುವಾಗ ಅಂದರೆ ನಾನು ಅದೇ ಹೇಳ್ತಾ ಇದ್ದೆ, ನಾನು ಆಗಲೇ 2 ಸತಿ ನೋಡಿದ್ದೀನಿ. ನಾನು ಪ್ರಜ್ವಲ್ ಅವ್ರ ಕೈನ 1 ಸತಿ ಬಿಟ್ಟಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಪಲ್ಸ್ ಜೊತೆ ಜೆನ್ಯೂನಾಗೆ ಫಸ್ಟ್ ಟೈಮ್ ಜಾನರ್ ಮಾಡಿದ್ದಾರೆ. ಇಟ್ಸ್ ಅ ಹಾರರ್ ಜಾನರ್ ಆ್ಯಂಡ್ ಪ್ರಜ್ವಲನ್ನ ಈ ಥರ ಒಂದು ಪಾತ್ರದಲ್ಲಿ ನೋಡೋದು ನನಗೆ ಸ್ವಲ್ಪ ಶಾಕಿಂಗ್ ಆಗಿ ಅನಿಸ್ತು. ಆ್ಯಕ್ಟಿಂಗ್ ಎಸ್ಪೆಷಲಿ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮೋನೋ ಆ್ಯಕ್ಟಿಂಗ್ ಥರ ಇದೆ. ಇದು ಎಂಟೈರ್ ಫಿಲ್ಮ್ ಇಸ್ ಆನ್ ಹಿಸ್ ಶೋಲ್ಡರ್ಸ್. ದಯವಿಟ್ಟು ಬಂದು ಈ ಎಕ್ಸ್ಪೀರಿಯನ್ಸ್ನ ಅಜ್ನೀಶ್ ಅವ್ರದ್ದು ಮ್ಯೂಸಿಕ್, ಓ ಮೈ ಗಾಡ್, ಆ ಒಂದು ಸೀನ್ಗೆ ಆ ಒಂದು ಕುತೂಹಲ ಆಗಲಿ, ಇಲ್ಲಾಂದರೆ ಆ ಒಂದು ಹಾರರ್ ಎಲಿಮೆಂಟ್ನ ಹೇಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ, ಆ ಇಬ್ಬರು ಹೀರೋಸ್ ಇದ್ದಾರೆ, ಪ್ರಜ್ವಲ್ ಅವರು ಆ್ಯಂಡ್ ಅಜ್ನೀಶ್. ಸೊ ದಯವಿಟ್ಟು ಬಂದು ನೋಡಿ, ಥಿಯೇಟರಲ್ಲೇ ಬಂದು ನೋಡಿ. ಬಹುತೇಕ ಸೀನ್ಸ್ಗಳಲ್ಲಿ ಅವರೊಬ್ಬರೇ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾಗಿರೋದು. ಹೌದು, ಸಿ ಇಟ್ಸ್ ದ ಫಸ್ಟ್ ಟೈಮ್ ಇಟ್ಸ್ ಅ ಹಾರರ್ ಟೈಪ್ ಲುಕ್. ಸೊ ಕೆಲವು ಸತಿ ಅರ್ಥ ಆಗಲ್ಲ, ಅದಕ್ಕೆ 2 ಸತಿ ಬಂದು ನೋಡಬೇಕಾಗಿರುತ್ತೆ. ಬಿಕಾಸ್ ದಿಸ್ ಕೈಂಡ್ ಆಫ್ ಅ ಕಾನ್ಸೆಪ್ಟ್ ಹಸ್ ನೆವರ್ ಬಿನ್ ಡನ್ ಬಿಫೋರ್. ಸೊ ಪ್ಲೀಸ್ ನಿಮಗೆ ನೋಡುವಾಗ ಅಂದರೆ ನಾನು ಅದೇ ಹೇಳ್ತಾ ಇದ್ದೆ, ನಾನು ಆಗಲೇ 2 ಸತಿ ನೋಡಿದ್ದೀನಿ. ನಾನು ಪ್ರಜ್ವಲ್ ಅವ್ರ ಕೈನ 1 ಸತಿ ಬಿಟ್ಟಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಪಲ್ಸ್ ಜೊತೆ ಬಂದು ನೋಡಿ, ಇನ್ನೂ ಮಜಾ ಸಿಗುತ್ತೆ. ಜೆನ್ಯೂನಾಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಜಾನರ್ ಮಾಡಿದ್ದಾರೆ. ಇಟ್ಸ್ ಅ ಹಾರರ್ ಜಾನರ್ ಆ್ಯಂಡ್ ಪ್ರಜ್ವಲನ್ನ ಈ ಥರ ಒಂದು ಪಾತ್ರದಲ್ಲಿ ನೋಡೋದು ನನಗೆ ಸ್ವಲ್ಪ ಶಾಕಿಂಗ್ ಆಗಿ ಅನಿಸ್ತು. ಆ್ಯಕ್ಟಿಂಗ್ ಎಸ್ಪೆಷಲಿ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮೋನೋ ಆ್ಯಕ್ಟಿಂಗ್ ಥರ ಇದೆ. ಇದು ಎಂಟೈರ್ ಫಿಲ್ಮ್ ಇಸ್ ಆನ್ ಹಿಸ್ ಶೋಲ್ಡರ್ಸ್. ದಯವಿಟ್ಟು ಬಂದು ಈ ಎಕ್ಸ್ಪೀರಿಯನ್ಸ್ನ ಅಜ್ನೀಶ್ ಅವ್ರದ್ದು ಮ್ಯೂಸಿಕ್, ಓ ಮೈ ಗಾಡ್, ಆ ಒಂದು ಸೀನ್ಗೆ ಆ ಒಂದು ಕುತೂಹಲ ಆಗಲಿ, ಇಲ್ಲಾಂದರೆ ಆ ಒಂದು ಹಾರರ್ ಎಲಿಮೆಂಟ್ನ ಹೇಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ, ಆ ಇಬ್ಬರು ಹೀರೋಸ್ ಇದ್ದಾರೆ, ಪ್ರಜ್ವಲ್ ಅವರು ಆ್ಯಂಡ್ ಅಜ್ನೀಶ್. ಸೊ ದಯವಿಟ್ಟು ಬಂದು ನೋಡಿ, ಥಿಯೇಟರಲ್ಲೇ ಬಂದು ನೋಡಿ. ಬಹುತೇಕ ಸೀನ್ಸ್ಗಳಲ್ಲಿ ಅವರೊಬ್ಬರೇ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾಗಿರೋದು. ಹೌದು, ಸಿ ಇಟ್ಸ್ ದ ಫಸ್ಟ್ ಟೈಮ್ ಇಟ್ಸ್ ಅ ಹಾರರ್ ಟೈಪ್ ಲುಕ್. ಸೊ ಕೆಲವು ಸತಿ ಅರ್ಥ ಆಗಲ್ಲ, ಅದಕ್ಕೆ 2 ಸತಿ ಬಂದು ನೋಡಬೇಕಾಗಿರುತ್ತೆ. ಬಿಕಾಸ್ ದಿಸ್ ಕೈಂಡ್ ಆಫ್ ಅ ಕಾನ್ಸೆಪ್ಟ್ ಹಸ್ ನೆವರ್ ಬಿನ್ ಡನ್ ಬಿಫೋರ್. ಸೊ ಪ್ಲೀಸ್ ನಿಮಗೆ ನೋಡುವಾಗ ಅಂದರೆ ನಾನು ಅದೇ ಹೇಳ್ತಾ ಇದ್ದೆ, ನಾನು ಆಗಲೇ 2 ಸತಿ ನೋಡಿದ್ದೀನಿ. ನಾನು ಪ್ರಜ್ವಲ್ ಅವ್ರ ಕೈನ 1 ಸತಿ ಬಿಟ್ಟಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಪಲ್ಸ್ ಜೊತೆ ಬಂದು ನೋಡಿ, ಇನ್ನೂ ಮಜಾ ಸಿಗುತ್ತೆ. ಜೆನ್ಯೂನಾಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಜಾನರ್ ಮಾಡಿದ್ದಾರೆ. ಇಟ್ಸ್ ಅ ಹಾರರ್ ಜಾನರ್ ಆ್ಯಂಡ್ ಪ್ರಜ್ವಲನ್ನ ಈ ಥರ ಒಂದು ಪಾತ್ರದಲ್ಲಿ ನೋಡೋದು ನನಗೆ ಸ್ವಲ್ಪ ಶಾಕಿಂಗ್ ಆಗಿ ಅನಿಸ್ತು. ಆ್ಯಕ್ಟಿಂಗ್ ಎಸ್ಪೆಷಲಿ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮೋನೋ ಆ್ಯಕ್ಟಿಂಗ್ ಥರ ಇದೆ. ಇದು ಎಂಟೈರ್ ಫಿಲ್ಮ್ ಇಸ್ ಆನ್ ಹಿಸ್ ಶೋಲ್ಡರ್ಸ್. ದಯವಿಟ್ಟು ಬಂದು ಈ ಎಕ್ಸ್ಪೀರಿಯನ್ಸ್ನ ಅಜ್ನೀಶ್ ಅವ್ರದ್ದು ಮ್ಯೂಸಿಕ್, ಓ ಮೈ ಗಾಡ್, ಆ ಒಂದು ಸೀನ್ಗೆ ಆ ಒಂದು ಕುತೂಹಲ ಆಗಲಿ, ಇಲ್ಲಾಂದರೆ ಆ ಒಂದು ಹಾರರ್ ಎಲಿಮೆಂಟ್ನ ಹೇಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ, ಆ ಇಬ್ಬರು ಹೀರೋಸ್ ಇದ್ದಾರೆ, ಪ್ರಜ್ವಲ್ ಅವರು ಆ್ಯಂಡ್ ಅಜ್ನೀಶ್. ಸೊ ದಯವಿಟ್ಟು ಬಂದು ನೋಡಿ, ಥಿಯೇಟರಲ್ಲೇ ಬಂದು ನೋಡಿ. ಬಹುತೇಕ ಸೀನ್ಸ್ಗಳಲ್ಲಿ ಅವರೊಬ್ಬರೇ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾಗಿರೋದು. ಹೌದು, ಸಿ ಇಟ್ಸ್ ದ ಫಸ್ಟ್ ಟೈಮ್ ಇಟ್ಸ್ ಅ ಹಾರರ್ ಟೈಪ್ ಲುಕ್. ಸೊ ಕೆಲವು ಸತಿ ಅರ್ಥ ಆಗಲ್ಲ, ಅದಕ್ಕೆ 2 ಸತಿ ಬಂದು ನೋಡಬೇಕಾಗಿರುತ್ತೆ. ಬಿಕಾಸ್ ದಿಸ್ ಕೈಂಡ್ ಆಫ್ ಅ ಕಾನ್ಸೆಪ್ಟ್ ಹಸ್ ನೆವರ್ ಬಿನ್ ಡನ್ ಬಿಫೋರ್. ಸೊ ಪ್ಲೀಸ್ ನಿಮಗೆ ನೋಡುವಾಗ ಅಂದರೆ ನಾನು ಅದೇ ಹೇಳ್ತಾ ಇದ್ದೆ, ನಾನು ಆಗಲೇ 2 ಸತಿ ನೋಡಿದ್ದೀನಿ. ನಾನು ಪ್ರಜ್ವಲ್ ಅವ್ರ ಕೈನ 1 ಸತಿ ಬಿಟ್ಟಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಪಲ್ಸ್ ಜೊತೆ ಬಂದು ನೋಡಿ, ಇನ್ನೂ ಮಜಾ ಸಿಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.